ದುರ್ಗಾವನ ನವದುರ್ಗಾವನ ಅಂತಾರೆ. ಹೌದು. ಇದು ಪುಂಡಿ ಸೊಪ್ಪು ಕೂಡ ಈಗೇನಿದೆ ದೇವರುಗಳಿಗೆ ಪ್ರತಿಯೊಂದು ದೇವರಿಗೆ ಒಂದು ನೈವೇದ್ಯ, ಇಷ್ಟವಾದ ನೈವೇದ್ಯ ಇರ್ತದೆ, ಇಷ್ಟವಾದ ಹೂಗಳು ಇರ್ತವೆ, ಇಷ್ಟವಾದ ಹೆಸರು ಇರ್ತದೆ, ಇಷ್ಟವಾದ ಮಂತ್ರ ಇರ್ತದೆ. ಅದೇ ರೀತಿ ಇಷ್ಟವಾದ ಗಿಡಗಳು ಕೂಡ ಇವೆ. ಆಮೇಲೆ ಇದು ಮೇವು, ಇದು ನೆಪಿಯರ್ ಗ್ರಾಸ್, ಇದು ಕಬ್ಬು ಬೆಳೆದಂಗೆ ಬೆಳೀತದೆ. ಇದು ಒಂದು 6 ತಿಂಗಳ ತನಕ ಉಪಯೋಗ ಮಾಡಬಹುದು. 6 ತಿಂಗಳ ನಂತರ ಬೇಕಾದಂಗೆ ದಿನ ಕಟ್ ಮಾಡಿ ನೀವು ದನಗಳಿಗೆ ಹಾಕಬಹುದು. ಇದು ಕುದುರೆ ಮೆಂತೆ ಅಂತಾರೆ. ಇದು ಬಹಳ ಪೌಷ್ಟಿಕವಾದಂತಹ ಒಂದು ಇದು ಕೂಡ ಬೀಜ. ಬೆಳಂಗಿಲ್ಲ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ಇದು ಎರೆಹುಳ ಗೊಬ್ಬರ ಕೂಡ ಇದ್ರ ಜೊತೆಗಿದೆ. ಒಂದೇ ಸೈಡ್ ಎಲ್ಲಾನು ಒಂದೇ ಸೈಡ್. ದಶಪರ್ಣಿ ಅಂತ ಹೇಳಿ. ಏನ್ ಸರಿ ದಶಪರ್ಣಿ? ದಶಪರ್ಣಿ ಅಂದ್ರೆ ಪರ್ಣಿ ಅಂದ್ರೆ ಎಲೆಗಳು. ದಶಪರ್ಣಿ ಅಂದ್ರೆ 10 ನಮೂನೆ ಎಲೆಗಳು ಇರ್ತವೆ. ಅದನ್ನ ಎಲೆಗಳನ್ನ ಹೆಚ್ಚಾಗಿ ಬೇವಿನ ಗಿಡ ಆಗಲಿ, ಎಂತದೇ ಕೈ ಇರ್ಲಿ, ಹುಳಿ ಇರ್ಲಿ, ಎಂತದೇ ಬೀಜ, ಯಾವುದೇ ಎಲೆ ಇರ್ಲಿ, ಇದನ್ನ ಹಾಕ್ಬಿಡ್ಬೇಕು. 10 ನಮೂನೆ ಎಲೆಗಳನ್ನ ಕನಿಷ್ಠ 1 ಕಿಲೋ 2 ಕಿಲೋ 5 ಕಿಲೋ ಹಿಂಗ್ ಪ್ರಮಾಣದಲ್ಲಿ ಹಾಕಿ ಪೂರಾ ಬ್ಯಾರಲ್ ತುಂಬಿ ಅದಕ್ಕೆ ಅರ್ಧಕ್ಕೆ ನೀರ್ ಹಾಕಿಬಿಟ್ಟು ಅಂದ್ರೆ ಅದನ್ನ ತಾನೇ ಕೊಳ್ಕೋತ್ ಹೋಗ್ತದ. ಇದಕ್ಕೇನು ಮಾಡೋದು. ವೀಕ್ಷಕರೇ, ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವದ ಕಡೆಯ ದಿನ ಅಂದ್ರೆ ಇವತ್ತು 5ನೇ ತಾರೀಕು, ನಾಳೆ ದಿವಸ ಭಾರತೀಯ ಸಂಸ್ಕೃತಿ ಉತ್ಸವ ಮುಕ್ತಾಯವಾಗುತ್ತೆ. ಇಲ್ಲಿ ನಾವು ನಿಂತಿರ್ತಕ್ಕಂಥ ಪ್ರದೇಶ, ಇಲ್ಲಿ ಆಂಜನೇಯನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಈಗ ನಾವು ನೋಡ್ತಕ್ಕಂಥದ್ದು ಕೃಷಿ ಮೇಳ. ಕೃಷಿಯ ಪ್ರತಿಯೊಂದು ಮಾಹಿತಿಯನ್ನ ಇಲ್ಲಿ ಹಿಡಿದಿಡಲಾಗಿದೆ. ಹೂವಾಗಿರ್ಲಿ, ಹಣ್ಣಾಗಿರ್ಲಿ, ತರಕಾರಿ ಆಗಿರ್ಲಿ, ಯಾವುದೇ ರೀತಿಯಾದಂತ ಬೆಳೆ ಆಗಿರ್ಲಿ, ಮತ್ತೆ ಹೈನುಗಾರಿಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಪ್ರಾತ್ಯಕ್ಷಿಕೆಯನ್ನ ಇಲ್ಲಿ ಇಡಲಾಗಿದೆ. ಅದನ್ನ ನಾವು ನೋಡೋಣ. ಇಲ್ಲಿ ನಮ್ಮ ಜೊತೆಯಲ್ಲಿ ಈ ಒಂದು ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಭಗವಂತರಾವ್ ಪಾಟೀಲ್ ಅವರು ಇದ್ದಾರೆ. ಆಮೇಲೆ ನಮ್ಮ ಬಿಡಪ್ ಸೌಕರ್ ಅವರು ಇದ್ದಾರೆ. ಆಮೇಲೆ ನಮ್ಮ ನಾಗರಾಜ್ ಅವರು ಇದ್ದಾರೆ. ಸೊ ಈ ಒಂದು ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಇನ್ನೊಬ್ರು ಜಾಯ್ನ್ ಆಗ್ತಾರೆ. ಹೇಳಿ ಸರ್, ಭಗವಂತರಾವ್ ಸರ್, ಏನೇನ್ ಇಲ್ಲಿ ಕೃಷಿ ಮೇಳದಾಗ ನೀವು ಏನೇನ್ ಆಯೋಜನೆ ಮಾಡಿದ್ರಿ? ಇದು ಫಸ್ಟ್ ಹಿಡಿದು ಹೆಂಗ್ ಮಾಡಿದ್ರಿ? ನಮಸ್ಕಾರ, ನನ್ನ ಹೆಸರು ಭಗವಂತರಾವ್ ಪಾಟೀಲ್. ಸ್ವರ್ಣ ಜಯಂತಿ ಕಾರ್ಯಸ್ಥಳದ ಪ್ರಮುಖರು. ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ವಿಕಾಸ ಅಕಾಡೆಮಿ ಸ್ವರ್ಣ ಜಯಂತಿ, ಈ 3 ಒಳಗೊಂಡು ಅತಿ ಮುಖ್ಯವಾದದ್ದು ನಮಗೆ ಕೃಷಿ ಲೋಕ. ಕೃಷಿ ಲೋಕದಲ್ಲಿ ನಮ್ಮ ಭಾಗದಲ್ಲಿ ಸುಮಾರು ಕಾಗಿಣಾ ತೀರದಲ್ಲಿ ಸಾಕಷ್ಟು ನೀರಿದೆ. ಆದ್ರೆ ನಮ್ಮ ರೈತರಿಗೆ ಬರೇ ನಾವು ಒಣ ಬೇಸಾಯ ತೊಗರಿ ಬೆಳಿತಿದ್ವು. ಪಾಟೀಲ್ ಜಿ ಅವರು ಮತ್ತು ವಿ ಶಾಂತ ರೆಡ್ಡಿ ಅವ್ರದ್ದು ಒಂದು ಕಲ್ಪನೆ ಇತ್ತು, ಭಾರತೀಯ ಸಂಸ್ಕೃತಿ ಉತ್ಸವ ನಾವು ಮಾಡಿ ಹೋದ್ರೆ ಅದಕ್ಕೊಂದು ಸ್ವರೂಪ ಆಗ್ಬೇಕು. ಇದರಲ್ಲಿ 15 ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ವನಸ್ಪತಿ ಗಿಡಗಳು, ಇದರ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಈ ಕಾರ್ಯದಲ್ಲಿ ನಾವು ಅದೊಂದು ಪ್ರಯೋಗ ಮಾಡಿದ್ದೇವೆ. ಮೇಲಾಗಿ ಮಹೇಂದ್ರಕರ್ ಸರ್ ಒಬ್ಬರು ಇದ್ದಾರೆ, ಒಳ್ಳೆ ಅನುಭವಸ್ಥರು, ಮತ್ತು ನಮ್ಮ ಆತ್ಮೀಯರಿದ್ದಾರೆ ನಾಗರಾಜ್ ಅವರು. ಈ ಎಲ್ಲಾ ನಮ್ಮ ಸಂಯೋಗದೊಂದಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಗಿಡಗಳು, ಸಿರಿಧಾನ್ಯಗಳು, ಇದ್ರ ಬಗ್ಗೆ ಒಂದು ಪ್ರೇರಣೆ ಶಕ್ತಿ ಮೂಡಿದೆ. ಆದ್ರೆ ಸರ್, ನನಗೊಂದು ಖುಷಿ, ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಮೆರುಗು ಕೊಟ್ಟಂತ, ಒಂದು ಪ್ರೋತ್ಸಾಹ ಕೊಟ್ಟಂತ ಈ ಕೃಷಿ ಲೋಕ. 9 ಲೋಕಗಳಲ್ಲಿ ಅತಿ ಮುಖ್ಯವಾದುದು ಕೃಷಿ ಲೋಕ. ನಮ್ಮ ಭಾಗದ ಜನರಿಗೆ ಇದ್ರ ಬಗ್ಗೆ ಇತ್ತು ವಿಚಾರಗಳು, ಆದ್ರೆ ಮಾಡತಕ್ಕಂತ ಶಕ್ತಿ ಇದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ಆ ತಿಳುವಳಿಕೆ ಶಕ್ತಿಯನ್ನು ಮೂಡಿಸತಕ್ಕಂತ ಕಾರ್ಯಕ್ರಮ ಇದು ಕೃಷಿ ಲೋಕ. ಈ ಲೋಕದಲ್ಲಿ ಬರ್ತಕ್ಕಂತ ಮುಂದಿನ ವಿಷಯಗಳನ್ನು ಮಹೇಂದ್ರಕರ್ ಅವರು ಮತ್ತು ನಾಗರಾಜ್ ಅವರು ಯಾವ ಮಟ್ಟದಲ್ಲಿ ಏನೇನ್ ಮಾಡಿದ್ವಿ, ಯಾವ ಸಸಿ ಯಾವ ಉಪಯೋಗ ಬರ್ತದ, ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರ. ನಾನು ಸಮಸ್ತ ಸ್ವರ್ಣ ಜಯಂತಿ 15 ವತಿಯಿಂದ ನಿಮ್ಮ ಚಾನಲ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ವಿಷಯ ನಾಗರಾಜ್ ಅವರು ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಪಾಟೀಲ್ ಅಂತೇಳಿ. ಸುಮಾರು ನವೆಂಬರ್ 1ನೇ ತಾರೀಕಿನಿಂದ ನಾವು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇಲ್ಲಿ 12 ಎಕರೆ ಜಮೀನಿನಲ್ಲಿ ನಾವು ಕೃಷಿ ಪ್ರದರ್ಶನವನ್ನು ಮಾಡ್ಬೇಕಂತ ಅನ್ಕೊಂಡು ಶಾಂತರೆಡ್ಡಿ ಸರ್ ಸಲಹೆ ಮೇರೆಗೆ ಮತ್ತು KVK ಇಂದ ತುಂಬಾ ಪ್ರೊಫೆಸರ್ಗಳು ಎಲ್ಲರೂ ಬಂದು ನಮಗೆ ಇನ್ಫಾರ್ಮೇಶನ್ ಮತ್ತು ಸಲಹೆಗಳು ಹೇಳ್ತಾ ಇದ್ರು. ಅವ್ರ ಪ್ರಕಾರ ನಾನು ಇಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ಎಲ್ಲ ಗಿಡಗಳು, ಕೆಲವೊಂದು ಸಸಿ ನಾಟಿ ಮಾಡಿದ್ದೆ, ಕೆಲವೊಂದು ಬೀಜ ನಾಟಿ ಮಾಡಿದ್ವಿ. ಅಂದ್ರೆ 250 ಎಕರೆಯಲ್ಲಿ 12 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ ಇವಾಗ ಫಸ್ಟ್ ನಮ್ಮಲ್ಲಿ ಮೂರ್ತಿ ಸ್ಥಾಪನೆ ಆಗಿದೆ ಅಂದ್ರೆ ಆಂಜನೇಯ ಮೂರ್ತಿ ಇಲ್ಲೇ ಸ್ಟಾರ್ಟ್ ಆಗಿದ್ದು. ವರ್ಕ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಯ್ತು. ಇವಾಗ ಇದೊಂದು ಲ್ಯಾಂಡ್ಸ್ಕೇಪಿಂಗ್ ಅಂತ ಇದೇನ್ ನೋಡ್ತಾ ಇದ್ದೀರಿ, ಲ್ಯಾಂಡ್ಸ್ಕೇಪಿಂಗ್ ಅಂತ ಚೆನ್ನಾಗಿ ಕಾಣಲಿ ಅಂತ ಮಾಡಿದ್ದು. ಇದೊಂದು ಸುಮಾರು 1 ಲಕ್ಷದ ಒಂದು ಖರ್ಚಿನಲ್ಲಿ ನಾವು ಮಾಡಿದ್ದು. ಇದರ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಲಿಕ್ಕೆ ಏನೇನ್ ಸಿಗ್ತಾವ ಸರ್ ಈಗ ಈ ಕೃಷಿ ಲೋಕದಾಗ? ಕೃಷಿ ಲೋಕದಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟಿಂಗ್ ಇಂದ ಕೃಷಿ ಹೊಂಡದಿಂದ ನಾವು ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ನಮ್ಮ ಜೊತೆಯಲ್ಲಿ ಹಿರಿಯ ಕೃಷಿ ತಜ್ಞರಾದಂತಹ ಮಹೇಂದ್ರಕರ್ ಸರ್ ಅವರು. ರಮೇಶ್ ಮಹೇಂದ್ರಕರ್ ಇಜೇರಿ. ಓಕೆ, ಈಗ ನಾವು ಕೃಷಿ ಲೋಕಕ್ಕೆ ಎಂಟರ್ ಆಗಿದ್ದೀವಿ ಸರ್ ಈಗ, ರೈಟ್?
ಇಲ್ಲಿ ಹನುಮಂತನ ದರ್ಶನ ಆಯ್ತು. ಸೊ ಅದಾದ್ಮೇಲೆ ಇಲ್ಲಿಂದ ಯಾವ ರೀತಿ ನಾವು ಈ ಕೃಷಿ ಲೋಕನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತಕ್ಕಂಥದ್ದು ತೋರಿಸ್ಕೊಡ್ಬೇಕು. ನಮ್ಮವರು ಚಾನಲ್ ಟಿವಿ ಅವರಿಗೆ ಸ್ವಾಗತ. ಈಗ ನಾವು ಸ್ವತಃ ಮಾಡ್ತಾ ಇರೋದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಿರುವ ಕೃಷಿ ಲೋಕ. ಕೃಷಿ ಲೋಕದಲ್ಲಿ ಕೃಷಿ ಅಂದ್ರೆ, ಆಮೇಲೆ ಭಾರತೀಯ ಸಂಸ್ಕೃತಿ ಅಂದ್ರೆ ಎರಡು ಇದು ಕಲ್ತಿದಾವೆ ಅದರಲ್ಲಿ ಸಂಸ್ಕೃತಿ. ಒಂದು ಋಷಿ ಸಂಸ್ಕೃತಿ, ಇನ್ನೊಂದು ಕೃಷಿ ಸಂಸ್ಕೃತಿ. ಮೊದಲನೇದಾಗಿ ಕೃಷಿ ಸಂಸ್ಕೃತಿ ಇದೆ, ಅದಕ್ಕೆ ಎಲ್ಲಾ ಕೃಷಿ ಒಂದು ಬಿಟ್ಟು ಉಳಿದದ್ದೆಲ್ಲ ಋಷಿ ಸಂಸ್ಕೃತಿಯಲ್ಲಿ ಬರ್ತದೆ. ಅದು ಜ್ಞಾನ ಇದೆ, ಇದು ಹೊಟ್ಟೆ ತುಂಬಿಸ್ತದೆ. ಇದಾಯ್ತು. ಆಮೇಲೆ ನೀವು ಬಂದ್ರಿ ಅಂದ್ರ ಮುಖ್ಯ ದ್ವಾರದಿಂದ ಬಂದ ಕೂಡಲೇ ನಿಮಗೆ ಎಡಕ್ಕೇನಿದೆ, ನಾವು ಇದು ಚಳಕಾಪುರ ಹನುಮಂತ ದೇವರದೊಂದು ಮೂರ್ತಿ ಪ್ರತಿನಿಧಿ ಇಟ್ಟಿದ್ದೀವಿ. ಇದನ್ನು ನೀವು ನಮಸ್ಕರಿಸಿ, ಮತ್ತು ಹನುಮಂತ ದೇವರು, ನಾವು ಊರಲ್ಲಿ ಕೂಡ ಹನುಮಂತ ದೇವರು ಇರ್ತಾನೆ. ನಾವು ಆ ರೀತಿಯಾಗಿ ಈ ಕೃಷಿ ಲೋಕದಲ್ಲಿ ಕೂಡ ಹನುಮಂತ ದೇವರನ್ನ ಸ್ಥಾಪನಾ ಮಾಡಿದ್ದೀವಿ. ಅವನು ನಮ್ಮನ್ನೆಲ್ಲ ಕಾಯ್ತಾನ, ರಕ್ಷಿಸ್ತಾನ ಅಂತ ಹೇಳಿ ಒಂದು ಭರವಸೆಯಿಂದ ಅವ್ರಿಗೆ ದಿನ ನಮಸ್ತಾ ಇದ್ದೀವಿ. ನಮಸ್ಕಾರ. ಇದು ಈಗ ಗುಡಿ ವಾತಾವರಣ ಹೆಂಗಿರ್ಬೇಕಂದ್ರೆ ಗಿಡ ಗಂಟಿ ಇರ್ಬೇಕಂತ ಹೇಳಿ ಇದಕ್ಕೊಂದು ಲ್ಯಾಂಡ್ಸ್ಕೇಪ್ ಗಾರ್ಡನ್ ಅಂದ್ರೆ ಭೂ ವಿನ್ಯಾಸ ತೋಟವನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಗಿಡಗಳಿದಾವೆ. ಕೆಲವು ಅಂದದ ಗಿಡಗಳಿದ್ದಾವೆ, ಕೆಲವು ಚಂದದ ಗಿಡಗಳಿದ್ದಾವೆ, ಡೆಕೋರೇಷನ್ ಗಿಡಗಳು, ಇದರ ಪಾಮ್ಸ್ ಇವೆ. ಇವೆಲ್ಲ ಸ್ವಲ್ಪ ದೊಡ್ಡವಾದ ನಂತರ ಬಹಳ ಒಳ್ಳೆ. ಹಾಕಿದ ಉದ್ದೇಶ ಏನ್ ಸರ್? ಯಾವಾಗಲೂ ಯಾವುದೇ ಪರಿಸರ, ಈಗ ಮನೆಯಲ್ಲಿ ಕೂಡ ನಾವು ಗಿಡಗಳನ್ನ ಅಪೇಕ್ಷಿಸ್ತೀವಿ. ಇಂಥ ಗುಡಿ ಗುಂಡಾರದಲ್ಲಿ ಗಿಡಗಳು ಇರೋದು ಬಹಳ ಅಪೇಕ್ಷಣೀಯ ಅದ. ಆ ರೀತಿ ಗುಡಿ ಗುಂಡಾರ ಎಲ್ಲಿ ಇರ್ತವೆ, ಇಲ್ಲಿ ಗಿಡಗಳು ಇರ್ಬೇಕನ್ನೋ ಒಂದು ಇದು ಒಂದು ಉದ್ದೇಶದಿಂದ ನಾವು ಸ್ವಸ್ತಿಕ ಆಕಾರದಾಗ ಮಾಡಿದ್ದದ. ಇದು ಸ್ವಾಸ್ತಿಕ ಆಕಾರದಲ್ಲಿ ಮಾಡಿದೀವಿ. ಸ್ವಾಸ್ತಿಕ ಮತ್ತು ಓಂ ಇವು ನಮಗ ಅತ್ಯಂತವಾದ ಪವಿತ್ರ ಚಿಹ್ನೆಗಳು, ಪವಿತ್ರ ಮಂತ್ರಗಳು. ಅದೇ ರೀತಿಯಾಗಿ ಏನಿದೆ ಅಂದ್ರೆ ಇದನ್ನ ಸ್ವಾಸ್ತಿಕ ಮತ್ತು ಓಂಗಳನ್ನು ಇಲ್ಲಿ ಹಾಕಿದೀವಿ. ಇದು ನಾವು ಈಗ ಈ ಅಲ್ಲಿ ಏನ್ ಸರ್ ಮಂದಿರದಿಂದ ಹೊರಗೆ ಬರ್ತಾ ಇದ್ದೀವಿ. ಆಮೇಲೆ ಮುಖ್ಯ ದ್ವಾರದ ಬಲಗಡೆ ನಿಮ್ಗ ಮಾದರಿಯ ಒಂದು ಜಲನಯನ ಘಟಕದ ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಯಾವುದೇ ಊರಿರ್ಲಿ, ಆ ಊರಿಗೆ ಯಾವ ರೀತಿ ಜಲನಯನ ಅಂದ್ರೆ ಜಲ ಎಲ್ಲಿ ಇರ್ತದೆ, ಅದು ಜಲನ ಸಂಪನ್ಮೂಲ, ವಾಟರ್ ಸೋರ್ಸ್ ನಾವು ಇರಬೇಕು, ನಮಗೆ ಸಿಗಬೇಕು, ನಿರಂತರವಾಗಿ ನಮ್ಮಲ್ಲಿ ಇರ್ಬೇಕನ್ನೋ ಒಂದು ಕಾಳಜಿ ತಗೊಂಡು ಈ ರೀತಿ ಒಂದು ವಿನ್ಯಾಸ ಮಾಡಿದ್ದಾರೆ. ಇದು ಹೆಚ್ಚಾಗಿ ಕೃಷಿಯವರು ಈ ರೀತಿಯಾಗಿ ನೀವು ಊರಿಗೊಂದು ಹೊಂಡ, ಊರಿಗೊಂದು ಕೆರೆ, ಊರಿಗೊಂದು ನಾಲೆ ಇರ್ತದೆ. ಈ ನಾಲೆ ಕೆರೆ ಇದ್ದಲ್ಲಿ ಈ ನೋಡ್ರಿ, ಮೊದಲಿನ ಸಂಸ್ಕೃತಿ ಏನಿತ್ತಂದ್ರೆ ಎಲ್ಲಾರ ನದಿ ದಂಡಿಗರದಾವ, ಹಳ್ಳ ದಂಡಿಗರದಾವ, ಕೆರೆ ದಂಡಿಗೆ ಊರುಗಳದಾವ. ಆ ರೀತಿ ಕೆರೆ ಆಗ್ಲಿ, ಈಗ ನಾಲೆ ಆಗ್ಲಿ ಇತ್ತಂದ್ರೆ ಕೃಷಿ ಕೂಡ ಸಂಪತ್ ಭರಿತ ಆಗ್ತದೆ, ಕೃಷಿ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ಉದ್ದೇಶದಿಂದ ಎಲ್ಲಿ ಗುಡ್ಡ ಇರ್ಲಿ, ಗುಂಡ್ಕಾರ್ ಇರ್ಲಿ, ಏನೇ ಇರ್ಲಿ, ಅದ್ರ ನೀರು ಹರಿಬೇಕು, ನೀರು ಒಂದು ಬರಬೇಕು, ಒಂದ್ ಕಡೆ ಸಂಗ್ರಹ ಆಗಬೇಕು. ಅದೇ ನೀರನ್ನು ಮತ್ತೆ ಮರು ಉಪಯೋಗ ಮಾಡಬೇಕು, ನಾವು ಕೃಷಿ ಮಾಡಬೇಕು ಒಂದು ಉದ್ದೇಶದಿಂದ ಈ ಒಂದು ಜಲನಯನ ಒಂದು ಮಾದರಿ ಮಾಡಿದ್ದಾರೆ. ಇಲ್ಲೆಲ್ಲ ಕೃಷಿ ಹೊಂಡ ಇದೆ, ಭತ್ತದ ಹೊಲ ಮಾಡಿದ್ದಾರೆ, ಗ್ರಾಮ ಮಾಡಿದ್ದಾರೆ, ಆಮೇಲೆ ಗುಡ್ಡ ಕೂಡ ಇದೆ. ಆ ರೀತಿಯಲ್ಲಿ ಈ ಇತ್ತಿತ್ತಲಾಗಿ ಏನ್ ಮಾಡ್ತಿದ್ದಾರೆ, ಬೇರೆ ಚೆಕ್ ಡ್ಯಾಮ್ ಮಾಡಿದ್ದಾರೆ, ಅದು ಕೂಡ ಮಾಡಿ ತೋರಿಸಿದ್ದಾರೆ. ಈ ತೋಟಗಾರಿಕೆ ಬೆಳೆ ಕೂಡ ಬೆಳೆದಿದ್ದಾರೆ. ಹೌದಲ್ಲ ಸರ್, ಎಲ್ಲಾನು ಬೆಳೆದ್ರಿ. ಈ ತೋಟಗಾರಿಕೆ ಇದು ಸಮಗ್ರ ಕೃಷಿ. ಅದರಲ್ಲಿ ನೀವು ನೋಡ್ಬೋದು, ಇದು ಬಹಳ ಸಮೀಪ. ಇದೇ ರೀತಿ ಸಮೀಪ ದಟ್ಟವಾದಂತಹ ಒಂದು ನೆಡುವುದರಿಂದ ಗಿಡ ದಟ್ಟನ ಇದು ಅಂತಾರೆ, ದಟ್ಟವಾದಂತಹ ತೋಪು ಅಂತಾರೆ. ಈ ದಟ್ಟವಾಗಿ ನೆಡೋದ್ರಿಂದ ಕೂಡ ಈಗಿನ ಒಂದು ಹೊಸ ಒಂದು ತಾಂತ್ರಿಕತೆ ಉಪಯೋಗ ಮಾಡಿ ಹೆಚ್ಚಿನ ಒಂದು ಇಳುವರಿ ಪಡಿತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಸರ್ ಈಗ? ಇದಾದ ನಂತರ ಕೃಷಿ ಹೊಂಡ ನೋಡ್ಕೊಂಡು ಹೇಳಿ ಸರ್. ಸೊ ಇಲ್ಲಿ ಏನ್ ಮಾಡಿದ್ದೇವೆ, ಎಸ್ ಎ ಪಾಟೀಲ್ರು ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಕೃಷಿ ಪದವೀಧರರಾಗಿದ್ದು, ಇವರು ಒಂದು ಕೃಷಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಹುದ್ದೆಯನ್ನು ಹೊಂದಿದ್ರು. ಇವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಇಲ್ಲಿ ನಮಗ ರಿಟೈರ್ಡ್ ಆದ್ರು. ಮತ್ತೆ ನಮ್ಮಲ್ಲಿ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಈ ಒಂದು ಕೃಷಿ ಇದೇನ್ ಮಾಡಿದ್ದಾರೆ, ನಮ್ಮ ಕೃಷಿ ಲೋಕ ಕೂಡ ಅವರು ಸಾಕಷ್ಟು ನಮ್ಗೆ ಮೊದಲಿನ ಒಂದು ರೂಪ ನಕಾಶೆ ಹಾಕಿ ಕೊಟ್ಟಿದ್ದಾರೆ. ಅವರು ಈಗ ನಮ್ಮ ಜೊತೆಗಿಲ್ಲ, ಆದ್ರೆ ಅವರ ನೆನಪಿನ ಅರ್ಥವಾಗಿ ಈ ಒಂದು ಅವರ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದಂತಹ ಒಂದು ಛಾಯಾಚಿತ್ರಗಳನ್ನು ಹಾಕಿದ ಒಂದು ಕಾವಣೆ ಮಾಡಿದ್ದೇವೆ. ಇವರು ಎಲ್ ನಾರಾಯಣ ರೆಡ್ಡಿ ಅಂತ ಹೇಳಿ, ಇವರು ಸಾವಯವ ಕೃಷಿಯ ಪಿತಾಮಹ. ಸಾವಯವ ಕೃಷಿ ಇವರಿಂದ ಬೆಳೀತು. ಇಲ್ಲಿ ಕರ್ನಾಟಕದಲ್ಲಿದ್ದು ಇವರು ಸಾಕಷ್ಟು ಉಪನ್ಯಾಸಗಳು ಕೊಟ್ಟಿದ್ದಾರೆ, ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಸಾವಯವ ಕೃಷಿಯನ್ನು ನೆನಪಿಸಿಕೊಟ್ಟು ಅದನ್ನ ಸರಿಯಾಗಿ ಅಳವಡಿಸಲಿಕ್ಕೆ ಬಹಳ ಮುಖ್ಯ ಕಾರಣವಾದಂತಹ ಎಲ್ ನಾರಾಯಣ ರೆಡ್ಡಿ ಅವರು ಕೂಡ ಈಗ ನಮ್ಮ ಜೊತೆಗಿಲ್ಲ. ಅವರ ನೆನಪಿಗಾಗಿ ಇದೊಂದು ಕೋಣೆಯನ್ನು ನಾವು ಮಾಡಿದ್ದೇವೆ. ಈಗ ನೀರ್ ಬ್ಯಾಂಕ್ ಇದ್ದಂಗೆ ನಮಗೆ ಯಾವಾಗ ಬೇಕು ಅವಾಗ ನೀರು ಬೇಕಂದ್ರೆ ಅದನ್ನ ಸಂಗ್ರಹದಲ್ಲಿ ಸಿಗ್ತದೆ. ಇದು ಕೃಷಿ ಹೊಂಡದಲ್ಲಿ
ನಾವು ಇಲ್ಲಿ ನೀರು ಹತ್ತಿಲ್ಲ. ನಾವು ಇಲ್ಲಿ ಕನಿಷ್ಠ ಒಂದು 6 ಇಲ್ಲ 8 ಬೋರ್ವೆಲ್ ಹೊಡಿದ್ದೀವಿ. ಕೊಳವೆ ಬಾವಿ ಹೊಡೆದ್ರೆ ನೀರು ಸಂಪನ್ಮೂಲ ಸಿಗಲಿಲ್ಲ ನಮಗೆ. ಓಕೆ ಅನಿವಾರ್ಯವಾಗಿ ನಾವೇನದ ಬಿರ್ನಳ್ಳಿನಿಂದ 5 ಕಿಲೋಮೀಟರ್ ದೂರದಿಂದ ಪೈಪ್ ಲೈನ್ ಹಾಕಿ ಇಲ್ಲಿ ನೀರನ್ನು ಸಂಗ್ರಹಿಸ್ತೀವಿ. ನಮ್ಗೆ ಯಾಕಂದ್ರೆ ಬೆಳೆಗೆ ಯಾವಾಗ ಬೇಕಾಗ್ತದೆ ಏನು ಹೇಳಿ ಬರಲ್ಲ. ಈ ಕರೆಂಟ್ ಒಮ್ಮೊಮ್ಮೆ ಕೈ ಕೊಡ್ತಿರ್ತದೆ, ಅದೆಲ್ಲ ಕೊಡ್ತಿರ್ತದೆ. ಈ ಒಂದು ಕೃಷಿ ಹೊಂಡ ಯೋಜನೆ ಈಗಾಗಲೇ ಕೃಷಿ ಇಲಾಖೆಯವರು ಸಾಕಷ್ಟು ಊರಿನ ರೈತರಿಗೆ ಎಲ್ಲಿ ಬೇಕಲ್ಲಿ ನೀವು ಕೃಷಿ ಹೊಂಡ ಮಾಡ್ಕೊರಿ, ಅದಕ್ಕೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ, ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಕೃಷಿ ಹೊಂಡ ಇರೋದು ಬಹಳ ಅವಶ್ಯಕವಾಗಿದೆ. ಈ ಕೃಷಿ ಹೊಂಡದಿಂದ ನಾವು ಮಿನಿಮೈಸ್ ಅಂದ್ರೆ ನ್ಯೂನತಮ ನೀರನ್ನು ಬಳಸಿ ನಾವು ಈ ಬೆಳೆಯನ್ನು ಬೆಳೆದಿದ್ದೀವಿ. ನೀವು ಸಂಪೂರ್ಣ 10 ಎಕರೆ ಹೊಲದಲ್ಲಿ ತಿರುಗಾಡಿದ್ರೆ ಎಲ್ಲಿ ನಿಮ್ಗೆ ಕಸ ಕಡ್ಡಿ ಕಾಣೋದಿಲ್ಲ ಹಸಿರು. ಯಾಕಂದ್ರೆ ಇದೇ ನೀರು ಬಳಕೆ ಮಾಡಿದ್ವಿ. ಇದೇ ನೀರು ಬಳಕೆ ಮಾಡಿದೀವಿ. ಎಲ್ಲ ಡ್ರಿಪ್ ಅಳವಡಿಸಿದೀವಿ, ಹನಿ ನೀರಾವರಿ ಅಳವಡಿಸಿದೀವಿ. ಅದರಿಂದಾಗಿ ಸೂಕ್ತವಾದ ಬೆಳೆಗೆ ಎಷ್ಟು ಬೇಕೋ ಅವಶ್ಯಕ ಅಷ್ಟೇ ನೀರು ಸಿಕ್ಕಿದೆ. ಉಳಿದ ಕಡೆಯಲ್ಲಿ ನೀರು ಹರಿದಿಲ್ಲ. ಅದರಿಂದಾಗಿ ಎಲ್ಲಿ ಕಳೆ ಕಸ ಕಾಣ್ತಾ ಇಲ್ಲ. ಹೊಂಡ ರೈತನ ಮನೆ, ಅದಾದ ನಂತರ ದನದ ಕೊಟ್ಟಿಗೆ ಮಾಡಿದರೆ ಇದು ಒಂದು ಮಾದರಿ. ಅದಾದ ನಂತರ ಅದಷ್ಟೇ ಇಲ್ಲ, ಕುರಿಗಳು ಕೂಡ ಸಾಕ್ತಾ ಇದ್ದಾರೆ ಇತ್ತೀಚೆಗೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ಇದು ಎರೆಹುಳ ಗೊಬ್ಬರ ಕೂಡ ಇದ್ರ ಜೊತೆಗಿದೆ. ಒಂದೇ ಸೈಡ್ ಎಲ್ಲಾನು ಒಂದೇ ಸೈಡ್. ದಶಪರ್ಣಿ ಅಂತ ಹೇಳಿ. ಏನ್ ಸರಿ ದಶಪರ್ಣಿ? ದಶಪರ್ಣಿ ಅಂದ್ರೆ ಪರ್ಣಿ ಅಂದ್ರೆ ಎಲೆಗಳು. ಓಕೆ. ದಶಪರ್ಣಿ ಅಂದ್ರೆ 10 ನಮೂನೆ ಎಲೆಗಳು ಇರ್ತವೆ. ಅದನ್ನ ಎಲೆಗಳನ್ನ ಹೆಚ್ಚಾಗಿ ಬೇವಿನ ಗಿಡ ಆಗಲಿ, ಎಂಥದೇ ಕೈ ಇರ್ಲಿ, ಹುಳಿ ಇರ್ಲಿ, ಎಂಥದೇ ಬೀಜ ಯಾವುದೇ ಎಲೆ ಇರ್ಲಿ, ಇದನ್ನ ಹಾಕಿಬಿಡ್ಬೇಕು. 10 ನಮೂನೆ ಎಲೆಗಳನ್ನ ಕನಿಷ್ಠ 1 ಕಿಲೋ 2 ಕಿಲೋ 5 ಕಿಲೋ ಹಿಂಗ್ ಪ್ರಮಾಣದಲ್ಲಿ ಹಾಕಿ ಪೂರಾ ಬ್ಯಾರಲ್ ತುಂಬಿ ಅದಕ್ಕೆ ಅರ್ಧಕ್ಕೆ ನೀರ್ ಹಾಕಿಬಿಟ್ಟು ಅಂದ್ರೆ ಅದನ್ನ ತಾನೇ ಕೊಳ್ಕೋತ್ ಹೋಗ್ತದ. ಇದಕ್ಕೇನು ಮಾಡೋದ್ ಬೇಕೆಲ್ಲ ಸ್ವಲ್ಪ ತಿರುಗಿಸ್ಬೇಕು. ಆಮೇಲೆ ತಯಾರಾದ್ಮೇಲೆ ನಾವು ಜಮೀನಿಗೆ ಬಳಸಬಹುದು. ಇದಕ್ಕೆ ನಾವು ಮೊದಲು ತುಂಬಿದ್ದೇವೆ. ಈಗ ನೋಡ್ರಿ ಇದು ಪೂರ್ಣ ಅರ್ಧ ಕೆಳಗೆ. ಆಮೇಲೆ ಸ್ವಲ್ಪ ಹೆಂಡಿ ಇದೆ, ಹೆಂಡಿನೂ ಹಾಕಿದ್ದಾರೆ. ಹೆಂಡಿ ಯಾಕಂದ್ರೆ ಜಲ್ಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಡಿಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತಾವೆ. ಅಂದ್ರೆ ಇದಕ್ಕೇನು ಟಾರ್ಗೆಟ್ ಇಲ್ಲ ಸರ್? ಟಾರ್ಗೆಟ್ ಇಲ್ಲ, ಇದೇ ಹಾಕ್ಬೇಕಂತಿಲ್ಲ. 10 ನಮೂನೆ ಯಾವುದೇ ಎಲೆ ಹಾಕ್ರೆ 10 ನಮೂನೆ ಎಲಿ ಬೇಕು ಕನಿಷ್ಠಕ್ಕೆ. ಇದಕ್ಕಿಂತ ಹೆಚ್ಚು ಹಾಕಿದ್ರು ಪರವಾಗಿಲ್ಲ. ಎಷ್ಟು ಪ್ರಮಾಣ ಹಾಕ್ಬೇಕು? ಇದಕ್ಕೆ ಏನಿಲ್ಲ, 2 ಕಿಲೋ 3 ಕಿಲೋ 5 ಕಿಲೋ ಎಷ್ಟು ಬೇಕಾದ್ ಹಾಕ್ಬೋದು. ಇದು ಲಿಕ್ವಿಡ್ ಫಾರ್ಮ್ ನಲ್ಲಿ ಇರ್ತಾರೆ. ಇದು ಏನಿದೆ ಲಿಕ್ವಿಡ್ ಫಾರ್ಮ್ ನಲ್ಲಿ ಇದು ಏನ್ ಮಾಡೋದು, ಈ ನೀರಿನಂತ ಇರತಕ್ಕಂತ ವೇಸ್ಟ್ ಡಿಕಾಂಪೋಸರ್ ನಾವ್ ಯಾವ್ದಾರ ಕಾಂಪೋಸ್ಟ್ ಇರ್ತದೆ ಅಥವಾ ಇದು ಹೆಂಡಿ ಇರ್ತದೆ, ಅದ್ರ ಮೇಲೆ ಹಾಕಿದ್ರೆ ಲಘು ಡಿಕಾಂಪೋಸ್ ಆಗುತ್ತದೆ, ಲಘು ಕಳಿತ ಆಗ್ತದೆ ಅಷ್ಟೇ. ಒಂದು 15 ದಿವಸ ಹಿಡಿತಂದ್ರೆ ಇದು ಹಾಕಿದ್ರೆ 8 ದಿವಸನೇ ಆಗ್ತದೆ. 8 ದಿವಸ ಆಗೋದು ಅಂದ್ರೆ ಮತ್ತೆ 4 ದಿವಸನೇ ಆಗತ್ತೆ. ಈ ರೀತಿ ಈಗ ಈ ಜೀವಾಮೃತ ರೆಡಿ ಅದ. ಜೀವಾಮೃತ ಇದರಲ್ಲಿ ಹೆಂಡಿ ಮತ್ತು ಬೆಲ್ಲ ಮತ್ತು ಕಡ್ಲಿ ಹಿಟ್ಟು, ಆಮೇಲೆ ಇದು ಮಜ್ಜಿಗೆ, ಇಷ್ಟೆಲ್ಲ ಪ್ರಮಾಣದಲ್ಲಿ ಹಾಕ್ತಾರೆ. ಇದನ್ನ ನೀರು ಕೂಡ ಸಂಗ್ರಹ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಎರೆಹುಳುಗಳು ಹೋಗೋ ಚಾನ್ಸ್ ಇರೋದಿಲ್ಲ, ಅಲ್ಲಿ ಇಲ್ಲಿ ಹೋಗುದಿಲ್ಲ. ಅದರಲ್ಲಿ ಇದು ಅಜೋಲಾ ಯೂನಿಟ್ ಇದೆ. ಇದು ಕೂಡ ಒಂದು 45 ದಿವಸದಲ್ಲಿ 2 ತಿಂಗಳಲ್ಲಿ ಇದು ಪ್ರತಿಪೂರ್ಣ ಆಗ್ತದೆ. ಇದರಲ್ಲಿ ಎರೆಹುಳುಗಳು ಕೂಡ ಸಾಕಷ್ಟು ಬರ್ತವೆ. ಇದ್ರ ಹಾಗಾಗಿ ಮೇಲೆ ಹೆಂಡಿ ರೆಡಿ ಹಾಕ್ಬೇಕು ಮತ್ತು ಸ್ವಲ್ಪ ನೀರು ಸಿಂಪಡಿಸ್ತಾ ಇರ್ಬೇಕು. ನೀರು ಇದರಲ್ಲಿ ಬಿಡಬಾರ್ದು, ಬರೀ ಸಿಂಪಡಿಸ್ತಾ ಇರ್ಬೇಕು, ತಂಪಿರ್ಬೇಕು ಅಷ್ಟೇ. ಅದರಿಂದ ಎರೆಹುಳ ಹೆಚ್ಚಿಗೆ ಬರ್ತದೆ. ಇದು ಅಜೋಲಾ ಯೂನಿಟ್ ಅಂತ ಹೇಳಿ. ಇದು ಮೇವಿನ ಸೆಕ್ಷನ್. ಇದು ಹುರುಳಿ ಹಾಕಿದ್ದೆ, ಹುರುಳಿ ಇದೆ, ಮತ್ತೆ ಇದು ಮೆಟಗಿ ಇದೆ. ಇದು ಕೂಡ ನಾವು ಮೇವಾಗಿ ಉಪಯೋಗ ಮಾಡಬಹುದು. ಇದಲ್ಲದೆ ಮೇವಿನ ಹುಲ್ಲು ಕೂಡ ಅಲ್ಲಲ್ಲಿ ಬಂದಿದೆ, ಅದು ಕೂಡ ಉಪಯೋಗ ಮಾಡ್ತಾರೆ. ಆಮೇಲೆ ಇದು ಇಲ್ಲಿ ಸೂರ್ಯಪಾನ ಹಾಕಿದ್ದಾರೆ. ಇದು ಹುರುಳಿ ಇದೆ, ಸೂರ್ಯಪಾನ ಹಾಕಿದ್ದಾರೆ. ಸೂರ್ಯಪಾನ ಬೆಳೆಯಾಗಿ ತಗೊಂಡಿದ್ದೇವೆ ನಾವು. ಆಮೇಲೆ ಇಲ್ಲಿ ಏನಿದೆ ಅಂದ್ರೆ ಸೂರ್ಯಪಾನದಲ್ಲಿ ಇದಾದ ನಂತರ ಇಲ್ಲಿ ಕೂಡ ಕೆಲವು ಹುಲ್ಲಿನ ಸಾಲು ನೋಡ್ಬೋದು ನೀವು. ಆಮೇಲೆ ಇದು ಮೇವು, ಇದು ನೆಪಿಯರ್ ಗ್ರಾಸ್, ಇದು ಕಬ್ಬು ಬೆಳೆದಂಗ್ ಬೆಳೀತದೆ. ಇದು ಒಂದು 6 ತಿಂಗಳ ತನಕ ಉಪಯೋಗ ಮಾಡ್ಬೋದು. 6 ತಿಂಗಳ ನಂತರ ಬೇಕಾದಂಗೆ ದಿನ ಕಟ್ ಮಾಡಿ ನೀವು ದನಗಳಿಗೆ ಹಾಕಬಹುದು. ಇದು ಕುದುರೆ ಮೆಂತೆ ಅಂತಾರೆ. ಇದು ಬಹಳ ಪೌಷ್ಟಿಕವಾದಂತಹ ಒಂದು ಇದು ಕೂಡ ಬೀಜ ಬೆಳಂಗಿಲ್ಲ. ಇದು ಹೆಚ್ಚಾಗಿ ನಾವು ಮೇವು ಅಂದ್ರೆ ಬರೀ ಕಣಿಕೆ ಹಾಕೋದು ಅದು ಮಾಡೋದಂತೀವಿ. ಹಸಿರು ಹುಲ್ಲು ಹಾಕೋದ್ರಿಂದ ಕುದುರೆ ಮೆಂತೆನೂ ಮೇವೆ. ಕುದುರೆ ಮೆಂತೆ ಕೂಡ ಮೇವು. ಆಮೇಲೆ ಇದು ಚೊಗತಿ ಅಂತ ಹಾಕಿದ್ದಾರೆ, ಅಗಸೆ ಅಂತಾರೆ ಇದಕ್ಕೆ. ದೊಡ್ಡ ಗಿಡ ಆಗ್ತವೆ. ಇದ್ರ ತಪ್ಪಲು ಕೂಡ ಬಹಳ ಪೌಷ್ಟಿಕಾಂಶ ಇರ್ತದೆ. ಆಮೇಲೆ ಇದು ಕೂಡ ಚೊಗಚೆ, ಇದೆಲ್ಲ ಎಲೆ ತೋಟದಲ್ಲಿ ಅಲ್ಲೆಲ್ಲ ಹಾಕಿರ್ತಾರೆ. ಇದು ಕೂಡ ಎಲೆ ಚೆನ್ನಾಗಿ ಬಹಳ ರುಚಿಪೂರ್ವಕವಾಗಿ ತಿಂತಾವ. ಬಹಳಷ್ಟು ಪೌಷ್ಟಿಕಾಂಶ ಇರ್ತದೆ, ಪೋಷಕಾಂಶ ಇರ್ತದೆ. ಮತ್ತೆ ದನಗಳಿಗೆ ನೆಲದ ಸ್ವಲ್ಪ ಪ್ರಯಾಸ ಆಗ್ತದೆ. ಪ್ರಯಾಸ ಅಂದ್ರೆ ಅದು ಬೇರ್ ಬಿಡ್ಲಿಕ್ಕೆ ಗಟ್ಟಿಗಿರ್ತದೆ ನೆಲ. ಅಂತದ್ರಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಇದು ರೇಸ್ಡ್ ಬೆಡ್ ಅಂತಾರೆ, ಅಂದ್ರೆ ಏರು ಮಡಿ ಅಂತಾರೆ. ಇದು ಏರುಮಡಿ ಅಂದ್ರೆ ಎತ್ತರ ಮಾಡಿ ಈ ಮಡಿ ಮಾಡೋದ್ರಿಂದ ಏನಾಗ್ತಂದ್ರೆ ಮಣ್ಣಿನಲ್ಲಿ ಪೋರಸಿಟಿ ಹರಿತದೆ. ಅಂದ್ರೆ ಮಣ್ಣು ಅರಳದಂಗ ಇರ್ತದೆ, ಹೆಚ್ಚು ಗಟ್ಟಿ ಆಗುದಿಲ್ಲ. ಇದು ಹಾಕಿದ ಮಣ್ಣು ಇರ್ತದೆ. ಇದ್ರಾಗ ಏನಾಗ್ತದ, ಬೇರುಗಳು ಸರಿಯಾಗಿ ಸಡ್ಲಾಗಿ ಬಿಡ್ತಾವ. ಶುಂಠಿ ಆಗ್ಲಿ, ಅರಿಶಿಣ ಆಗ್ಲಿ, ದೊಡ್ಡ ದೊಡ್ಡ ಗಡ್ಡೆಗಳಾಗ್ತಾವ. ಈ ಶೇಂಗಾ ಕೂಡ ಚೆನ್ನಾಗಿ ಬರ್ತದ. ಆಮೇಲೆ ಪಾಲಕ್ ಕೂಡ ನೋಡಿ ನಾರ್ಮಲ್ ಬರೋಕ್ಕಿಂತ ಇಲ್ಲಿ ಸ್ವಲ್ಪ ಹೆಚ್ಚಿನ ವ್ಯತ್ಯಾಸ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಿ. ಇದು ಉಳ್ಳಾಗಡ್ಡಿ ಕೂಡ ಅದೇ ರೀತಿ ಮಾಡಿದ್ವಿ, ಗಡ್ಡೆ ಸರಿಯಾಗಿ ಬರ್ತದೆ. ಇದು ಕೂಡ ಏರು ಮಡಿ ಮಾಡೋದ್ರಿಂದ ಏನು ವ್ಯತ್ಯಾಸ ಇದೆ ಅನ್ನೋದು ನೋಡ್ತಾರೆ ಅವ್ರು. ಮಾಗೇರಿಸಿದ್ರು ಅಂದ್ರೆ ನಮಗೆ ಕಾಯಿ ಕಡಿಲಿಕ್ಕೆ ಸರಳ ಆಗ್ತಾವ. ಕಾಯಿ ಕಡಿ ನೆಲಕ್ಕೆ ಹತ್ತೋದಿಲ್ಲ. ಅವು ಕೆಲವು ಹೀರಿಕಾಯಿ, ತಿಪ್ಪದ ಹೀರಿಕಾಯಿ ಇವೆಲ್ಲ ಸ್ವಲ್ಪ ಡೆಲಿಕೇಟ್ ಇರೋದ್ರಿಂದ ಮಣ್ಣಿನಲ್ಲಿ ಸ್ವಲ್ಪ ಇದಾಗ ಚಾನ್ಸಸ್ ಇರ್ತದೆ. ಅದಕ್ಕೆ ಒಂದು ರೀತಿ ಹಂದರ ಟೈಪ್ ಮಾಡಿ ಕಟ್ಟಿಬಿಟ್ಟಿದೆ. ವರ್ತುಳಾಕಾರದ ನೀವು ಗಿಡಗಳನ್ನ ಹಾಕಿದ್ದನ್ನ ನೋಡ್ತೀರಿ. ವರ್ತುಳಾಕಾರದ ಏನದ ವಿಶೇಷತೆ ಅಂದ್ರೆ
ಇದಕ್ಕೆ ಖಗೋಳ ಅಥವಾ ಭೂಗೋಳಕ್ಕೆ ಬಹಳಷ್ಟು ನೆಂಟಿದೆ ಇದರಲ್ಲಿ. ಹ್ಮ್. ಯಾಕಂದ್ರೆ ಇದು ಬ್ರಹ್ಮಾಂಡದ ಬಗ್ಗೆ ಬಹಳಷ್ಟು ಹೊಂದಿಕೆ ಹೊಂದಿದೆ. ಬ್ರಹ್ಮಾಂಡ ಯಾವ ರೀತಿ ಗೋಲಿದೆ, ನಮ್ಮ ಪೃಥ್ವಿ ಯಾವ ರೀತಿ ಗೋಲಿದೆ, ಭೂಗೋಳ ಯಾವ ರೀತಿ ಗೋಲಿದೆ, ಆ ರೀತಿ ನಾವು ಆಕಾರ ಕೂಡ ಇಲ್ಲಿ ಗೋಲ್ ಮಾಡಿದ್ದೇವೆ. ಈ ಗೋಲ್ ಮಾಡಿ ಏನಿದೆ, ಇದು ಏನಿದೆ ನೀವು ನೋಡ್ತಾ ಇರೋದು ಈ ಕಡೆ ನಾನು ಬಟ್ ಮಾಡಿ ತೋರಿಸ್ತಾ ಇರೋದು, ಇದು ದುರ್ಗಾವನ, ನವದುರ್ಗಾವನ ಅಂತಾರೆ. ಹೌದು. ಇದು ಪುಂಡಿ ಸೊಪ್ಪು ಕೂಡ ಈಗೇನಿದೆ ದೇವರುಗಳಿಗೆ, ಪ್ರತಿಯೊಂದು ದೇವರಿಗೆ ಒಂದು ನೈವೇದ್ಯ, ಇಷ್ಟವಾದ ನೈವೇದ್ಯ ಇರ್ತದೆ, ಇಷ್ಟವಾದ ಹೂಗಳು ಇರ್ತವೆ, ಇಷ್ಟವಾದ ಹೆಸರು ಇರ್ತದೆ, ಇಷ್ಟವಾದ ಮಂತ್ರ ಇರ್ತದೆ. ಅದೇ ರೀತಿ ಇಷ್ಟವಾದ ಗಿಡಗಳು ಕೂಡ ಇವೆ.